ಎಲ್ಲರಿಗೂ ನಮಸ್ಕಾರ. ನಾವು ಕೃಷ್ಣನ್ ಭಕ್ತರು. ಯಾವಾಗಲೂ ಇದೇ ಜೋಶಲ್ಲಿ ಇದೆ ಅಂತ ಹೇಳ್ತೀನಿ. ಕಲ್ಚರಲ್ಸ್ ಡೇ ಇದ್ದಾಗ ಲೆಕ್ಚರರ್ಸ್ ಭಯ ಇಲ್ದಂಗೆ ನಮ್ಗೆ ಬೇಕಾಗಿರೋ ಜೊತೆ ಓಡಾಡ್ಬೋದು. ಅಂದ್ರೆ ಕಾಲೇಜ್ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಈ ತರ ಕಿರ್ಚಕ್ ಜೋಶ್ ಇರಲ್ಲ ನಿನ್ಗೆ. ದೇವರೇ ಹೇಳ್ತೀನಿ, ಆಚೆ ಬಂದು ಕಿರ್ಚಕ್ ಇಷ್ಟು ಜೋಶ್ ಇರಲ್ಲ ನಿನ್ಗೆ. ಇನ್ನೂ ಜೋರಾಗಿ ಹೇಳಬೇಕು. ಓಕೆ, ವಿಶ್ವಾಸ ಕೊಟ್ಟಿದ್ದಕ್ಕೆ. ಅಂಡ್ ಯಾವಾಗ್ಲೂ ಹೇಳೋದೊಂದೇ, ಮಿಡಲ್ ಕ್ಲಾಸ್ ಜನ ನಾವು. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮುಂದೆ ಇವತ್ತಿನ ಬ್ಲಾಗು ಟೈಟಲು ತಮ್ಮನೇಲಿ ನೋಡಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಏನಪ್ಪ ಇವತ್ತಿನ ಬ್ಲಾಗು ಅಂದರೆ, ನಮ್ಮ ಕಾಲೇಜ್ಗೆ ತ್ರಿವಿಕ್ರಮ್ನ ಕರೆಸ್ತಿದ್ದಾರೆ. ಇನ್ನೇನು ಆ್ಯನ್ಯುವಲ್ ಡೇ ಪ್ರಯುಕ್ತ ಎಷ್ಟೊಂದು ಪ್ರೋಗ್ರಾಮ್ಗಳೆಲ್ಲ ಮಾಡಿದ್ದಾರೆ. ಮಿಸ್ ಮ್ಯಾಚ್ ಡೇ, ರೆಟ್ರೋ ಡೇ, ಅವ್ರಿಗೆ ಯಾಕೂ ಹೋಗಿರಲಿಲ್ಲ ನಾವು. ಸೊ ಇವತ್ತು ಅವ್ರನ್ನ ಕರೆಸ್ತಿದ್ದಾರೆ. ನಾಳೆ ಬಂದ್ಬಿಟ್ಟು ಎತ್ನಿಕ್ ಡೇ. ಸೊ ನಾಳೆನೂ ಹೋಗೋಣ, ಈ ವಾರ ಫುಲ್ಲು ಹೋಗೋಣ. ಇದೇ ಲಾಸ್ಟ್ ವರ್ಷ ನಮ್ಮದು 4th ಇಯರ್ದು. ಇನ್ನು ನೆಕ್ಸ್ಟ್ ವರ್ಷ ಸ್ಟೂಡೆಂಟ್ಸ್ ಲೈಫ್ ಬನ್ನಿ ಅಂದ್ರೂ ಬರೋಲ್ಲ. ಸೊ ಹಂಗಾಗಿ ಏನಿರುತ್ತೆ ಇವತ್ತೊಂದು ವಾರ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಸೊ ಇವತ್ತು ಏನೆಲ್ಲ ಆಗುತ್ತೆ, ಏನು ಕತೆ, ಹೇಗೆಲ್ಲ ಮಾಡ್ತಿದ್ದಾರೆ ನಮ್ಮ ಕಾಲೇಜಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ಬಿಡೋಣ. ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಒಂದು 9:30 ಆಗ್ತಾ ಬಂತು. ಒಂದು 10 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗೋಣ, ಅಲ್ಲಿ ಏನೇನು ಕತೆ. ಸಂಜೆ ಒಂದು 2 o'clock 8 o'clock ಅಂತ ಹಾಕಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೋ, ಏನು ಕತೆ ಬರಬೇಕಾರೆ. ಇವತ್ತಿನ ಬ್ಲಾಗ್ ನಮ್ಮ ಕಾಲೇಜಲ್ಲಿ ಇರುತ್ತೆ. ಹೇಗೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆ ನೀವು. ಸೊ ಈ ಥರ ಎಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋದೊಂದು ಮೆಮೊರಿ ಆಗುತ್ತೆ ಮುಂದೆ ಫ್ಯೂಚರಲ್ಲಿ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಮ್ಮ ಕಾಲೇಜ್ ಬಂದ್ಬಿಟ್ಟು RR ಇನ್ಸ್ಟಿಟ್ಯೂಷನ್ ಚಿಕ್ಕಬಳ್ಳಾಪುರದಲ್ಲಿರೋದು. ಇದು ಬಂದ್ಬಿಟ್ಟು ಇಂಜಿನಿಯರಿಂಗು, ಫಾರ್ಮಸಿ, ನರ್ಸಿಂಗು, ಆರ್ಕಿಟೆಕ್ಚರ್, ಇನ್ನು ಎಷ್ಟೊಂದೆಲ್ಲ ಸೇರಿ ಆ್ಯನ್ಯುವಲ್ ಡೇ ಮಾಡೋದು. ಸೊ ಹಂಗಾಗಿ ಇದು ಕ್ಯಾಂಪಸ್ 1, ನಮ್ದು ಬಂದ್ಬಿಟ್ಟು ಕ್ಯಾಂಪಸ್ 2, ಹಳೆ ಕ್ಯಾಂಪಸ್ ಇದು. ಇಲ್ಲಿ ಮಾಡ್ತಿದ್ದಾರೆ. ಇವತ್ತು ತ್ರಿವಿಕ್ರಮ್ ಬರೋದು ಇಲ್ಲಿಗೆ. ಸೊ ನಮ್ಮ ಜೊತೆ ನಾಯಿಗಳೆಲ್ಲ ಸೇರಿಕೊಂಡು ಓದ್ತಿದ್ದಾವೆ. ಈಗ ಪ್ರೋಗ್ರಾಮು ಶುರು ಆಗ್ತಿದೆ. ಈಗ ಗೇಮ್ಸ್ಗಳೆಲ್ಲ ಆಡಿಸ್ತಿದ್ದಾರೆ, ಟೀಚರ್ಸ್ ಗೇಮ್ ಮತ್ತು ನಮಗೆ ಎಲ್ಲರಿಗೂ. ಇನ್ನೂ ಶುರು ಆಗಿರಲಿಲ್ಲ. ಶುರು ಆಗಲಿ ಅಂದ್ಬಿಟ್ಟು ಬಿಸಿಲು ಅಂದ್ಬಿಟ್ಟು ಇಲ್ಲಿ ನೆಳ್ಳಲ್ಲಿ ಕೂತಿದ್ವಿ. ಈಗ ಮ್ಯೂಸಿಕಲ್ ಚೇರು ಮತ್ತು ಹಗ್ಗ ಜಗ್ಗಾಟ ಎಷ್ಟೊಂದು ಗೇಮ್ಸ್ಗಳೆಲ್ಲ ಆಡಿಸ್ತಿದ್ದಾರೆ. ನೀವು ನೋಡಿ, ನಾನೇನು ಹೇಳೋದು. ಸ್ಟೂಡೆಂಟ್ಸ್ ಎಲ್ಲ 2 ರೌಂಡ್ ಮುಗೀತು. ಆ ವಿನ್ನರ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಈಗ ಟೀಚರ್ಸಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾರೆ.
request student to give a space.
ಎಲ್ಲರಿಗೂ ನಮಸ್ಕಾರ. ಅಂಡ್ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಕಾಲೇಜಿಗೆ ಬಂದು ತುಂಬಾ ಫಾರ್ಮಲ್ ಆಗಿ ಮಾತಾಡಿದ್ರೆ ಮಜಾ ಇರಲ್ಲ. ಯಾವಾಗಲೂ ಇದೇ ಜೋಶಲ್ಲಿ ಇರಿ ಅಂತ ಹೇಳ್ತೀನಿ. ನಾವು ಕೃಷ್ಣನ್ ಭಕ್ತರು. ಒಳಗಿದ್ವಿ, ಯಾರು ಕಾಣಿಸ್ತಾ ಇರಲಿಲ್ಲ. ಈಗ ಆಚೆ ಬಂದಿದ್ದು ತುಂಬಾ ಜನ ಕಾಣಿಸ್ತಾ ಇದ್ದಾರೆ. ಅದು ಈ ತರ ಕಾಲೇಜ್ಗೆಲ್ಲ ಬಂದ್ಮೇಲಂತೂ ಇನ್ನೂ ಜಾಸ್ತಿ ಜನ. ಕಲ್ಚರಲ್ಸ್ ಡೇ ಇದ್ದಾಗ ಲೆಕ್ಚರರ್ಸ್ ಭಯ ಇಲ್ದಂಗೆ ನಮ್ಗೆ ಬೇಕಾಗಿರೋರ ಜೊತೆ ಓಡಾಡ್ಬೋದು. ಎಲ್ಲಾ ಫ್ಯಾಕಲ್ಟೀಸ್ಗೂ ಸಾರಿ, ನಿಮ್ಮನ್ನೆಲ್ಲ ಮುಂದೆ ನಿಲ್ಸಿ ನಾನು ಕೂತ್ಕೋತಾ ಇದ್ದೀನಿ. ಈ ಫಂಕ್ಷನ್ಗೆ ಬಂದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದೇ ಒಂದು ವಿಷಯ ಏನು ಅಂತಂದ್ರೆ, ಡಿ ಬಾಸ್ ಫ್ಯಾನ್ಸ್, RCB ಫ್ಯಾನ್ಸ್, ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರಿಗೂ ಖುಷಿನೇ. ಯಾಕಂದ್ರೆ ಅದನ್ನೆಲ್ಲ ನಾನು ನೋಡ್ಕೊಂತ ಬೆಳೆದಿರೋದೆ. ಬಟ್ ಐ ಆಮ್ ಟೆಲಿಂಗ್ ಯು, ಒಂದೇ ಒಂದು ವಿಷಯ, ಸಿಂಪಲ್ ವಿಷಯ ಏನು ಅಂತಂದ್ರೆ, ಕಾಲೇಜ್ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಈ ತರ ಕಿರ್ಚಕ್ ಜೋಶ್ ಇರಲ್ಲ ನಿನ್ಗೆ. ದೇವರನ್ನ ಹೇಳ್ತೀನಿ, ಆಚೆ ಬಂದು ಕಿರ್ಚಕ್ ಇಷ್ಟು ಜೋಶ್ ಇರಲ್ಲ ನಿನ್ಗೆ. ಸೊ ಕಾನ್ಸಂಟ್ರೇಟ್, ಫೋಕಸ್, ಇದೆಲ್ಲ ಫ್ಯಾಕಲ್ಟೀಸ್ ಹೇಳ್ತಾ ಇರ್ತಾರೆ. ಇದೆಲ್ಲ ಕೇಳ್ಸೋದೆ ನಮಗೆ ಕಾಲೇಜ್ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ. ಸೊ ಒಂದ್ ಸ್ವಲ್ಪ ಚೆನ್ನಾಗಿ ಓದ್ಬಿಡ್ಬೇಕಾಗಿತ್ತು. ಯಾಕೋ ಇದು ಏನೋ ಈ ಕಂಪ್ನಿಲಿ ನನಗೆ ಕೆಲಸ ಸಿಗ್ತಾ ಇಲ್ಲ. ಇನ್ನೊಂದು ಚೂರು ಎಕ್ಸ್ಟ್ರಾ ಪರ್ಸೆಂಟೇಜ್ ಬರ್ಬೇಕಾಗಿತ್ತು. ನಾನು ಅನ್ಕೊಂಡಿದ್ದು ಕಂಪ್ನಿಗೆ ಹೋಗಕ್ ಆಗ್ತಾ ಇಲ್ಲ. ಸೊ ಈ ತರ ಎಲ್ಲ ಮಿಸ್ ಹೊಡಿತೀವಿ. ಸೊ ಆ ಪೊಸಿಷನ್ಗೆ ಯಾರು ಬರಬೇಡಿ. ಸೊ ಯಂಗ್ಸ್ಟರ್ಸ್ ಇದೀರಾ ಅಂಡ್ ಸೀನಿಯರ್ಸ್ ಗಳಿದ್ದೀರಾ. ಅಂಡ್ ಅಫ್ಕೋರ್ಸ್ ಸೀನಿಯರ್ಸ್ ಕಿರಿಸ್ತಾ ಇರೋದು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಎಲ್ಲ ಜೂನಿಯರ್ಸ್ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಪೇಷನ್ಸ್ ಇಸ್ ದ ಕೀ. ದಯವಿಟ್ಟು ಎಲ್ಲರೂ ಪೇಷನ್ಸ್ ಇಂದ ಇರಿ. ಯಾರು ತುಂಬಾ ಫಾರ್ವರ್ಡ್ ಹೋಗಿ ಏನೇನೋ ಮಾಡ್ತೀವಿ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಸೊ ಎವ್ರಿ ಡೇ ನೀವೇನ್ ಮಾಡ್ಬೇಕು ಅಂತಿರ್ತೀರೋ ಆ ಪ್ರೋಸೆಸ್ ಅಲ್ಲಿ ಇದ್ರೆ ಮಾತ್ರ ನಾವೇನ್ ಅನ್ಕೊಂತಿರೋದು ಆಗಕ್ಕಾಗೋದು. ಇಲ್ಲ ಅಂದ್ರೆ ದೇವರೇ ಏನೋ ಅನ್ನಕ್ಕಾಗಲ್ಲ. ಬಿಕಾಸ್ ಬಿಗ್ ಬಾಸ್ ಸೀಸನ್ಸ್ಗಳು ಬರ್ತಾನೆ ಇರ್ತವೆ. ಈ ತರ ನನ್ನಂತೂ ಇನ್ನೊಬ್ಬ ಬರ್ತಾನೆ ಇರ್ತಾನೆ. ಸೊ ಈ ಸೀಸನ್ ಅಲ್ಲಿ ನಾನು ಹೆಲ್ಪ್ ಆಗಿದ್ದೀನಿ. ಸೊ ಆಮೇಲೆ ತುಂಬಾ ದಿವಸ ಆಗಿತ್ತು ಮೀಟ್ ಮಾಡಿ. ಅವರು ನೀವು ವೇದಿಕೆ ಮುಖಾಂತರ ಮೀಟ್ ಮಾಡಂಗಾಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇನ್ನೂ ಜೋರಾಗಿ ಹೇಳಬೇಕು. ಓಕೆ, ಸೊ ಒಂದೇ ಒಂದು ವಿಷಯ ಏನು ಅಂತಂದ್ರೆ, ಬಿಗ್ ಬಾಸ್ ಹೋಗಿ ಬಂದಿದೀವಿ ಅಂತ ಇಷ್ಟ ಹೆಸರು ಬಂದಿದೆ ಅಂತಲ್ಲ, ಅದ್ರೊಳಗೆ ಏನ್ ಕೆಲಸ ಮಾಡಿದೀವಿ ಅಂತ ಇಷ್ಟ ಹೆಸರು ಬಂದಿರೋದು. ಯಾಕಂದ್ರೆ 11ನೇ ಸೀಸನ್ ವರ್ಗು ತುಂಬಾ ಜನ ಒಳಗೋಗಿ ಬಂದಿದ್ದಾರೆ. ಅಂಡ್ ಯಾರು ಇಷ್ಟ ಚೆನ್ನಾಗಿ ಆಡಿಲ್ಲ ಅಂತ ನಾನು ಹೇಳ್ತೀನಿ. ಸೊ ರನ್ನರ್ ಅಪ್ ಆದಾಗ ಒಂದೇ ಒಂದು ಖುಷಿಯಾಗಿದೆ ಏನು ಅಂತಂದ್ರೆ, ಎಲ್ಲರೂ ನೀನ್ ಗೆಲ್ಬೇಕಾಗಿತ್ತು ಅಂತಂದ್ರು ವಿಶ್ವಾಸ ಕೊಟ್ಟಿದ್ದಕ್ಕೆ. ಅಂಡ್ ಯಾವಾಗ್ಲೂ ಹೇಳೋದೊಂದೇ, ಮಿಡಲ್ ಕ್ಲಾಸ್ ಜನ ನಾವು.
ದುಡ್ಡಿರೋರ್ಗೆ ಅಪ್ಪ ಇರ್ತಾರೆ, ದುಡ್ಡಿಲ್ದವ್ರಿಗೆ ಅವರವರೇ ಇರ್ತಾರೆ, ನಮಗೆ ಎಲ್ಲಾರು ಇರ್ತಾರೆ. ಅಂಡ್ ಮಜಾ ಏನಪ್ಪ ಅಂತಂದ್ರೆ ಆಸೆನೇ ನಮ್ಗೆ ಜಾಸ್ತಿ ಇರೋದು. ಆಸೆ ಇಟ್ಕೊಂಡು ತುಂಬಾ ಊರೂರೆಲ್ಲ ಅಲಿತಾ ಇರ್ತೀವಿ, ಕಾಲೇಜೆಲ್ಲ ತುಂಬಾ ಚೆನ್ನಾಗಿ ಓದಿರ್ತೀವಿ, ಕೆಲಸ ಎಲ್ಲ ಸಿಗಲ್ಲ. ಸೊ ಈ ತರ ಪರಿಸ್ಥಿತಿಗಳಲ್ಲಿ ಕಲಿತಾ ಇರ್ತೀವಿ. ಸೊ ಯಾವ್ದೋ ಒಂದು ಸ್ಟೇಜ್ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರುತ್ತೆ, ಅದೇ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಸೊ ನಿಮ್ಮನ್ನ ಯಾರು ದ್ವೇಷಿಸ್ತಾ ಇರ್ತಾರೋ ಅವರು ಒಂದು ವೇದಿಕೆ ಕರೀತಾರೆ ಅಂತಂದ್ರೆ ಅದು ತುಂಬಾ ಖುಷಿ ಆಗುತ್ತೆ. ನಮ್ಗೆಲ್ಲ ಅನ್ಸ್ಬಿಡುತ್ತೆ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನ್ ಡಾನ್ ತರ ಇದ್ದೀನಿ, ನಾನು ಅವ್ರಿಗೆ ರೇಗಿಸ್ತಾ ಇದ್ದೀನಿ, ಸೊ ನಾನು ಹಿಂಗ್ ಚೆನ್ನಾಗಿ ಓದ್ತಾ ಇದ್ದೀನಿ, ಸೊ ನಾನು ಏನೋ ಮಾಡ್ಬಿಡ್ತೀನಿ ಅಂತ. ಆಕ್ಚುಲಿ ರಿಯಲ್ ಲೈಫ್ ಸ್ಟಾರ್ಟ್ ಆಗಿದೆ ಡಿಗ್ರಿ ಮುಗಿದ್ಮೇಲೆ. ಅಲ್ಲಿವರೆಗೂ ಅಪ್ಪ ಅಮ್ಮ ನಮ್ಮನ್ನ ಒಳ್ಳೆ ಶೆಲ್ತರ ಕಾಪಾಡ್ತಾ ಇರ್ತಾರೆ, ಖರ್ಚಿಗೆ ಕೇಳ್ದಾಗೆಲ್ಲ ಕೊಡ್ತಾ ಇರ್ತಾರೆ. ಯಾವಾಗ ನಮ್ಮನ್ನ ನಾವು ಖರ್ಚಿಗೆ ದುಡ್ಕೋಬೇಕು ಅಂತ ಗೊತ್ತಾ ಜೋಶ್ ನೋಡಿ ತಾತನ್ಲಿ.